ನೋಡಿ, ಯತ್ನಾಳ್ ಅವರ ಮಾನ್ಯ ಮುಖ್ಯಮಂತ್ರಿಗಳು ಬರೆದಂತಹ ಪತ್ರಕ್ಕೆ ನನ್ನ ಬೆಂಬಲ ಇದೆ. ಸಂಪೂರ್ಣವಾಗಿ ನಾನು ಯತ್ನಾಳ್ ಅವರ ವಿಷಯಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ. ನೋಡಿ, ಖರ್ಗೆ ಅವರು ಮುಖ್ಯಮಂತ್ರಿ ಪತ್ರ ಬರೆದಾಗ RSS ಅನ್ನುವಂಥ ಉಲ್ಲೇಖವನ್ನು ಮಾಡಿದ್ದಾರೆ. ಯಾಕೆ ಇವರು ಮುಸ್ಲಿಮರ ಬಗ್ಗೆ, ಜಮಾತ್ ಬಗ್ಗೆ, ಮುಸ್ಲಿಂ ಸಮಾಜ ನಮಾಜ್ ಮಾಡ್ತಾ ಇರುವಂಥದ್ದು, ಮುಸ್ಲಿಂ ಸಮಾಜ ಪಾರ್ಕ್ನಲ್ಲಿ ನಮಾಜ್ ಮಾಡೋದು ಅಥವಾ ಇನ್ನೇನು ಮಾಡೋದು ಅಂತ ಅದನ್ನ ಯಾಕೆ ಉಲ್ಲೇಖ ಮಾಡಲಿಲ್ಲ? ಇವರು ಮುಸ್ಲಿಂ ವೋಟ್ ಬ್ಯಾಂಕ್, ಮುಸ್ಲಿಂ ತುಷ್ಟೀಕರಣ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಮುಸ್ಲಿಮರಂತಂದ್ರೆ ಇವರು ಪೂರ್ವಜರು ಇದ್ದಂಗೆ ಅನುಸರಿಸ್ತಾ ಇರುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಬ್ಯಾನ್ ಮಾಡ್ಬೇಕ್ರೆ. ಹೌದು, ನಮಾಜ್ ಮಾಡಿ ಅವರು ಈದ್ ಮಿಲಾದ್ ಇರ್ಬೋದು, ಬಕ್ರೀದ್ ಇರ್ಬೋದು, ಇನ್ಯಾವುದೇ ಅದು ಹಬ್ಬಗಳ ಇಂಥ ಸಮಯದಲ್ಲಿ ಇಡೀ ಊರ ಬ್ಲಾಕ್ ಆಗುತ್ತೆ, ರಸ್ತೆಗಳ ಬ್ಲಾಕ್ ಆಗ್ತವೆ. ಎಷ್ಟು ಜನರಿಗೆ ಇವತ್ತು ತೊಂದರೆ ಆಗುತ್ತೆ ಅದರಿಂದ ಅನ್ನುವಂಥದ್ದು, ನಾಗರಿಕರಿಗೆ ತೊಂದರೆ ಆಗುವಂಥ ಸಂವಿಧಾನದಲ್ಲೇ ಬರೆದಿದೆ. ತೊಂದರೆ ಆಗಬಾರದು, ಮಾಡಬಾರದು ಅಂತ ಸಂವಿಧಾನದಲ್ಲಿ ಬರ್ತಾರೆ. ಬ್ಯಾನ್ ಮಾಡಿ ಹಾಗಾದ್ರೆ ಇದನ್ನ ನಿಮ್ಮ ತಾಕತ್ತಿದೆಯಾ? ನಮಾಜ್ ಮಾಡುವಂತಹದ್ದನ್ನು ಬ್ಯಾನ್ ಮಾಡಿ. ಇಲ್ಲಾದ್ರೆ ಹಿಂದೂ ವಿರೋಧಿ ಸರ್ಕಾರ, RSS ಅಂದ್ರೆ ದೇಶಭಕ್ತಿ, ಸೊ ದೇಶಭಕ್ತಿ ವಿರೋಧಿ ಸರ್ಕಾರ ಅಂತನ್ನುವಂಥದ್ದು ಜಗಜ್ಜಾಹೀರಾಗುತ್ತೆ ಅಂತನ್ನುವಂಥದ್ದು ಹೇಳ್ತೀನಿ. ನೀವು ಬರೀ ಜನರಲ್ ಆಗಿ RSS ಈಗಾಗಲೇ ಹೇಳಿ ಗುರಿ ಇಟ್ಟನೇ ಮಾಡಿದಿರಿ. ಹೇಳಿ ಅದ್ರ ಉಲ್ಲೇಖ ಮಾಡಿ, ನಮಾಜ್ ಮಾಡುವಂಥದ್ದು ಕೂಡ ನಾವು ನಿಲ್ಲಿಸ್ತೀವಿ ಅನ್ನುವಂಥದ್ದು ಉಲ್ಲೇಖ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಮಾಡಲಿಲ್ಲ ಅಂತಂದ್ರೆ ನಾವು ನಮಾಜ್ ಮಾಡಿಸ್ಕೊಡುವುದಿಲ್ಲ. ನೀವು ಹೇಗೆ ಅನುಮತಿ 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 ಅಂತ ಕೇಳ್ತಾ ಇದ್ರೆ ಅವ್ರ ಅನುಮತಿ ತಗೊಳ್ಳಿ, ನಮಾಜ್ ಮಾಡಕ್ ಅನುಮತಿ ತಗೊಳ್ಳಿ, ನೋಡೋಣ. ನಾವು ಘೆರವ್ ಹಾಕ್ತೀವಿ, ತಡಿತೀವಿ. ನಮಗೆ ಹೇಗೆ ನೀವು ಇವತ್ತು ನಮ್ಮನ್ನ ತಡಿತಾ ಇದ್ರೆ RSS ಅನ್ನ, ನಾವು ಕೂಡ ತಡಿತೀವಿ. ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಅಂತಂದ್ರೆ ಯಾವ ರೀತಿ ಇದೆ? ತಾಲಿಬಾನ್ ಸರ್ಕಾರನ? ಇದನ್ನ ಪಾಕಿಸ್ತಾನನ? ಭಾರತ ಇದೆ, ಹಿಂದೂಗಳಿದ್ದಾರೆ, ಇಲ್ಲಿ ನಾಗರಿಕರಿದ್ದಾರೆ, ಸಂವಿಧಾನ ಇದೆ, ಇಲ್ಲಿ ಕಾನೂನು ಇದೆ ಇಲ್ಲಿ. ಸೊ ನಾವು ಇಲ್ಲಿವರೆಗೆ ಕಾನೂನಿನ ಪ್ರಕಾರನೇ ನಡ್ಕೊಂಡು ಬಂದಿದ್ದೀವಿ ವಿನಃ ಕಾನೂನು ಬಾಹಿರ ಏನೂ ಮಾಡಿಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ ಸ್ಪಷ್ಟವಾಗಿ.